ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ವಂಶಿ ಮನೆ ಸರಿ ಮಾಡಿಸಿ ಕೊಟ್ಟಿದ ತಕ್ಷಣ ಎಲ್ಲರೂ ಬಂದು ಭಕ್ತಿಯಿಂದ ಪೂಜೆ ಮಾಡ್ತಾ ಇರಬೇಕಾದ್ರೆ ಸ್ವಾತಿ ಕೂತ್ಕೊಂಡು ಬರ್ತಾ ಇರ್ತಾಳೆ. ಸ್ವಾತಿ ಸರಿಯಾದ ಟೈಮಿಗೆ ಬಂದೆ, ಬಾ ಎಲ್ಲರೂ ಪೂಜೆ ಮಾಡೋಣ ಅಂತ ಈ ಕಡೆ ಗೀತಾ ಹೇಳ್ತಿರ್ಬೇಕಾದ್ರೆ ಪ್ರೀತಿಯಿಂದ ಎಲ್ಲ ಪೂಜೆ ಮಾಡ್ತಾ ಇದ್ರೆ ಪ್ರೀತಿ ಹೇಳ್ತಾ ಇರ್ತಾಳೆ, ಅಕ್ಕ ನಮಗಿದು ಹೊಸಮನೆ ಗೃಹ ಪ್ರವೇಶ ಆದಂಗೆ ಆಗ್ತಿದೆ ಅಲ್ವಾ ಅಂದಾಗ, ಹೌದು. ಎಲ್ಲರೂ ಪ್ರೀತಿಯಿಂದ ಪೂಜೆ ಮಾಡ್ತಾ ಇರಬೇಕಾದ್ರೆ ಸ್ವೀಟ್ ಕೊಡ ಗೀತಾ ಅಂತ ಅಜ್ಜಿ ಕೇಳ್ತಾ ಇರ್ತಾರೆ. ಎಲ್ಲರಿಗೂ ಸ್ವೀಟ್ನ ಕೊಡ್ತಾಳೆ. ಹಾಗೆ ಮಂಗಳಾರತಿ ಎಲ್ಲ ಕೊಟ್ಟಾಗ ಅಜ್ಜಿ, ಏನೇ ಕಂಜೂಸು ನೀನು, ಒಂದೇ ಒಂದು ಸ್ವೀಟ್ ಕೊಡ್ತಿದ್ದೀಯಲ್ಲ, ಇನ್ನೊಂದು 2-3 ಕೊಡೆ ಅಂತ ಅಂದಾಗ, ಅಯ್ಯೋ ಅತ್ತೆ ನಿಮಗೆ ಶುಗರ್ ಇದೆ ಅಂತ ಪದ್ಮ ಹೇಳ್ತಿರ್ಬೇಕಾದ್ರೆ, ಇದ್ದಿರುತ್ತೆ ಬಿಡೆ, ನಾನೇನಾದರೂ ಸ್ವೀಟ್ ತಿನ್ನಲಿಲ್ಲ ಅಂತ ಅಂದರೆ ನಿನ್ನಿಬ್ಬರು ಮಕ್ಕಳು ತಿಂದ್ಬಿಡ್ತಾರೆ ಅಂತ ಅಂದಾಗ ಬೇಗ ರೇಗಿಸ್ತಾ ಇರ್ತಾಳೆ. ಏನಜ್ಜಿ, ನಾನಾ ಸ್ವೀಟ್ ತಿನ್ನೋದು ಜಾಸ್ತಿ, ನೀವ ಸ್ವೀಟ್ ತಿನ್ನೋದು? ಅದರಲ್ಲೂ ಇನ್ನೊಂದು ವಿಷಯ ಗೊತ್ತಾ ಅಮ್ಮ, ಪ್ರೀತಿಗೂ ಅಜ್ಜಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ. ಹಾಗೆ ನೋಡಿ ಅಜ್ಜಿ, ಸ್ವೀಟ್ನ ಜಾಸ್ತಿ ತಿನ್ನಬೇಡಿ ಆಯಿತಾ, ನಿಮಗೆ ಹಣ್ಣು ಕೊಡ್ತೀನಿ ಅಂತ ಗೀತಾ ಹೇಳ್ತಿರ್ಬೇಕಾದ್ರೆ ಪದ್ಮ ಹೇಳ್ತಾ ಇರ್ತಾಳೆ, ನಿಮ್ಮ ಹತ್ರ ನಾನೊಂದು ವಿಷಯ ಹೇಳಬೇಕು. ಇದನ್ನು ಕೇಳಿದರೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರೋ ನನಗಂತೂ ಗೊತ್ತಿಲ್ಲ. ನಾನು ನಿಪ್ಪಟ್ಟು ಕೋಡ್ಬಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸ್ವಾತಿ ಹೇಳ್ತಾ ಇರ್ತಾಳೆ, ಅಮ್ಮ ಒಳ್ಳೆ ಡಿಸಿಷನ್ನ ತೊಗೊಂಡಿದ್ದೀಯಾ, ನಾನು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೆ ಅಂತ ಅನ್ಬೇಕಾದ್ರೆ ಗೀತಾ ಮಾತ್ರ, ಇದೆಲ್ಲ ನಮ್ಮಿಂದ ಆಗುತ್ತಾ, ತುಂಬ ಕಷ್ಟ ಆಗುತ್ತಲ್ವಾ ಅಂತ ಹೇಳ್ತಾ ಇರ್ತಾಳೆ. ನೋಡು ಅಕ್ಕ, ಕಷ್ಟ ಆಗೇ ಆಗುತ್ತೆ, ಹಾಗೆ ಚಾಲೆಂಜಸ್ ಸಹ ಬಂದೇ ಬರ್ತವೆ, ಆದರೆ ನಾವು ಅದನ್ನೆಲ್ಲ ಎದುರಿಸಿ ಮುಂದೆ ಬರಲೇಬೇಕು ಅಂತ ಗೀತಂಗೆ ಸ್ವಾತಿ ಧೈರ್ಯ ತುಂಬ್ತಾ ಇರ್ತಾಳೆ. ಹಾಗೆ ಮತ್ತೆ ಸ್ವಾತಿ ಹೇಳ್ತಾ ಇರ್ತಾಳೆ, ಅಮ್ಮ ಈ ರೀತಿ ಬಿಸ್ನೆಸ್ ಮಾಡಬೇಕು ಅಂತ ಅಪ್ಪ ಎಷ್ಟು ವರ್ಷಗಳಿಂದ ಕನಸು ಕಂಡಿದ್ರು, ಆದರೆ ಅಮ್ಮ ಹಿಂಜರಿತಾ ಇದ್ರು, ಇವಾಗ ಅವರೇ ಧೈರ್ಯ ಮಾಡಿ ಮುಂದೋಗಿದ್ರೆ ಅಂದಮೇಲೆ ನಾವೆಲ್ಲ ಸಹಕಾರ ಮಾಡಲೇಬೇಕು ಅಂತ ಅಂದಾಗ ಪದ್ಮ, ಹೌದು ಇದು ನಿಮ್ಮ ಅಪ್ಪನ ಕನಸಾಗಿತ್ತು, ಅವರೆಷ್ಟೋ ಸಲ ಹೇಳಿದ್ರು ನಾನು ಈ ಬಿಸ್ನೆಸ್ನ ಮಾಡಲೇ ಇಲ್ಲ, ಆದರೆ ಖಂಡಿತ ಇವಾಗ ಮಾಡೇ ಮಾಡ್ತೀನಿ ಅಂತ ಅಂದಾಗ ಪದ್ಮ ಮತ್ತು ಕುಮಾರ, ನಮ್ಮ ಸಹಕಾರ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಅತ್ತೆ, ಹಾಗೆ ಅವಾಗವಾಗ ಕೋಡ್ಬಡಿ ಚಕ್ಲಿನ ಸಹ ನಮಗೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಸಿಗುತ್ತೆ ಬಿಡಿ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇದ್ದರೆ ಅಜ್ಜಿ ಮಾತ್ರ ಇದನ್ನೆಲ್ಲ ನೋಡಿ ನಮ್ಮ ವಸುದೇವ ಎಷ್ಟು ಖುಷಿ ಪಡ್ತಾನೋ ಅಲ್ವಾ ಪದ್ಮ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಸ್ವಾತಿ ವಂಶಿಗೆ ಜ್ಯೂಸ್ನ ತೊಗೊಂಡು ಬರ್ತಾಳೆ. ತಗೊಳ್ಳಿ ಕುಡೀರಿ ಅಂತ ಅಂದಾಗ, ಏನೇ ನೀನೇ ಮಾಡ್ಕೊಬಂದಿದ್ದೀಯಾ ಅಂತ ಅಂದಾಗ, ಹೌದು ನನಗೆ ಮಾಡ್ಕೊಬರ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ಕೊಬಂದೆ, ಇವಾಗೇನು ಕುಡಿತೀರೋ ಇಲ್ವೋ ಅಂತ ಅಂದಾಗ, ಸರಿ ಕೊಡೆ ಅಂತ ಅಂದಾಗ ಜ್ಯೂಸ್ನ ಇಸ್ಕೊಂಡು ಕುಡಿತಿರ್ಬೇಕಾದ್ರೆ, ಇದೇನು ಇದು ಸಕ್ಕರೆ ಪಾಕನ ಮಾಡ್ಕೊಂಡು ಬಂದಿದ್ಯಾ ಅಂತ ಅಂದಾಗ, ಓ ಸ್ವೀಟ್ ಜಾಸ್ತಿ ಆಗಿದೆಯಾ, ಸರಿ ಕೊಡಿ ಹಾಗಾದರೆ ನಾನು ಬೇರೆದು ಮಾಡ್ಕೊಬರ್ತೀನಿ ಅಂತ ಅಂದಾಗ ವಂಶಿಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಏನೇ ಸ್ವಾತಿ, ಇದು ನೀನೇ ಅಥವಾ ಅದ್ಯಾವಾಗಿವ ಮಟ್ಕೊಂಡಿದ್ಯಾ, ಏನಾದರೂ ದೊಡ್ಡ ರೋಗ ಬಂದಿದೆಯೇನೆ ನಿನಗೆ ಅಂತ ಕೇಳ್ತಾ ಇರ್ತಾನೆ. ನನಗೆ ಯಾಕ್ರೆ ಈ ರೀತಿ ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಹೊಡಿತಿದ್ದೀರಾ ಅಂತ ಅಂದಾಗ, ಇನ್ನೇನೆ ಮತ್ತೆ ನಿಮ್ಮಮ್ಮ ನೋಡ್ರೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ, ನೀನು ನೋಡಿದ್ರೆ ಒಂದು ಜ್ಯೂಸು ಮಾಡೋಕ್ಕೆ ಬರಲ್ವಲ್ಲ, ಅಷ್ಟಕ್ಕೂ ಏನಾದರೂ ಜಗಳ ಮಾಡಬೇಕಿತ್ತಲ್ಲ, ನನಗೆ ಬರೋದೇ ಇದೇ ರೀತಿ, ನಾನು ಮಾಡೋದೇ ಇದೇ ರೀತಿ, ಕುಡಿದ್ರೆ ಕುಡೀರಿ ಬಿಟ್ಟರೆ ಬಿಡ್ರಿ ಅಂತ ಹೇಳ್ತಿರ್ಬೇಕಲ್ವಾ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂದಾಗ, ಇವಾಗೇನು ಹಾಗಾದರೆ ಜಗಳ ಆಡಬೇಕಾ ಅಂತ ಕೇಳ್ತಾ ಇರ್ತಾಳೆ. ಅದೆಲ್ಲ ಏನು ಬೇಡ, ಆದರೂ ಸ್ವಲ್ಪ ನಮ್ಮ ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ. ಓ ಅದೆಲ್ಲ ಬಿಡಿ, ನನಗೆ ಜಗಳ ಆಡೋ ಮೂಡಿಲ್ಲ, ನಾನು ಇವಾಗ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೀನಿ ಅಂದಾಗ, ಏನಕ್ಕೆ ಥ್ಯಾಂಕ್ಸ್ ಹೇಳ್ತೀಯ ಅಂತ ಅಂದಾಗ, ನಮ್ಮ ಮನೆಯವ್ರ ಕಷ್ಟದಲ್ಲಿದ್ದಾಗ ಯಾವಾಗಲೂ ನೀವು ಸಹಾಯ ಮಾಡಿದ್ದೀರಾ, ಈ ಮನೆಯಿಂದ ಹಾಗೆ ನಿಮ್ಮಿಂದ ತುಂಬ ಸಹಾಯ ಆಗಿದೆ, ನಮ್ಮಮ್ಮ ಬಿಸ್ನೆಸ್ನ ಶುರು ಮಾಡ್ಬೇಕು ಅಂದ್ಕೊಂಡಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೀನಿ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಅದೇನಿದು ನಮ್ಮನೆ ನಿಮ್ಮನೆ ಅಂತ, ಅವರೆಲ್ಲ ನಮ್ಮನೆಯವ್ರು ತಾನೆ, ನಮ್ಮನೆಯವ್ರಿಗೆ ಯಾರಾದರೂ ಸಹಾಯ ಮಾಡಿದರೆ ಥ್ಯಾಂಕ್ಸ್ ಹೇಳ್ತಾರ ಅಂತ ಅಂದಾಗ ಸ್ವಾತಿ ಸ್ವಲ್ಪ ಆಶ್ಚರ್ಯ ಪಡ್ತಾ ಇರ್ತಾಳೆ. ಇದೇನಿದು ನಮ್ಮನೆಯವ್ರು ಎಲ್ಲರೂ ಸಹ ನಮ್ಮನೆಯವರು ಅಂತ ಅನ್ಕೋತಿದ್ದಾರಲ್ಲ, ಏನಾಗಿದೆ ವಂಶಿಗೆ ಅಂತ ಅಂದಾಗ, ಏನು ಯೋಚನೆ ಮಾಡ್ತಿದ್ದೀಯ ಅಂತ ಅಂದಾಗ, ಏನಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟಕ್ಕೂ ಅತ್ತೆ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಅಂದಾಗ, ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಇದನ್ನೆಲ್ಲ ಮಾಡಬೇಕು, ಸೇಲ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಅಮ್ಮ ಅಂತ ಅಂದಾಗ, ಓ ಹೌದಾ, ಗುಡ್ ಐಡಿಯಾ, ನಾಳೆನೇ ಹೋಗಿ ಅವ್ರಿಗೆ ವಿಶ್ ಮಾಡಿ ಬರ್ತೀನಿ, ಕಂಗ್ರಾಟ್ಸ್ ಹೇಳಿ ಬರ್ತೀನಿ ಅಂತ ಅಂದಾಗ, ಹೌದು ಅಷ್ಟಕ್ಕೂ ಬಿಸ್ನೆಸ್ ಮಾಡಬೇಕಂದ್ರೆ ಏನೇನು ನಾವು ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಅಂದಾಗ, ಹೊಸ ಬಿಸ್ನೆಸ್ ಅಕೌಂಟ್ ಓಪನ್ ಮಾಡಬೇಕು, ಹಾಗೆ ಲೈಸೆನ್ಸ್ನ ತೊಗೋಬೇಕು, ಹಾಗೆ ಆ ಬ್ರ್ಯಾಂಡ್ಗೆ ಒಂದು ಹೆಸರಿಡಬೇಕು, ಏನಂತ ಹೆಸರಿಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಏನು ಹೆಸರು ಬೇರೆ ಇಡಬೇಕಂದಾಗ, ಹೌದು ಕಣೆ ಒಂದು ಹೆಸರನ್ನ ಸೆಲೆಕ್ಟ್ ಮಾಡು ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಕೂತ್ಕೊಂಡು ಏನು ಹೆಸರಿಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಪದ್ಮ ಹೇಳ್ತಾ ಇರ್ತಾಳೆ, ನಾನು ಮಾಡೋ ಕೋಡ್ಬಳೆ ನಿಪ್ಪಟ್ಟು ಚಕ್ಲಿಗೆ ಒಂದು ಹೆಸರು ಬೇರೆ ಇಡಬೇಕಾ, ಅಯ್ಯೋ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದೀರಲ್ಲಪ್ಪ, ಏನೋ ಒಂದು ಹೆಸರಿಡಿ ಅಂತ ಅಂದಾಗ ಸ್ವಾತಿ, ಆಗಲ್ಲಮ್ಮ, ಬರೀ ನಾವು ಮಾಡೋ ತಿಂಡಿ ಮಾತ್ರ ಚೆನ್ನಾಗಿದ್ದರೆ ಸಾಕು, ಜೊತೆಗೆ ಬ್ರ್ಯಾಂಡ್ ನೇಮ್ ಸಹ ತುಂಬ ಚೆನ್ನಾಗಿದ್ದರೆ ಆ ಬ್ರ್ಯಾಂಡ್ ನೇಮ್ ನೋಡಿದ ತಕ್ಷಣ ಎಲ್ಲ ಚಕ್ಲಿ ನಿಪ್ಪಟ್ಟನ್ನ ತಿಂತಾರೆ, ಆ ರೀತಿ ಇರಬೇಕು, ಆ ರೀತಿ ಒಂದು ಚೆನ್ನಾಗಿರೋ ಹೆಸರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಕುಮಾರ್ ಹೇಳ್ತಾ ಇರ್ತಾನೆ, ಹಾಗಾದರೆ ಒಂದು ಹೆಸರಿಡೋಣ, ನಿಪ್ಪಟ್ಟು ಮತ್ತು ಕೋಡ್ಬಳೆ ಎರಡೂ ಸೇರಿ ನಿಪ್ಪಟ್ಟು ಕೋಡ್ಬಳೆ ಮನೆ ಅಂತ ಹೆಸರಿಡೋಣ ಅಂತ ಅಂದಾಗ
ಈ ಕಡೆ ವಂಶಿ, ಕುಮಾರ್ ಏನಾಗಿದೆ ನಿಮಗೆ, ಈ ಥರ ಹೆಸರು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಪದ್ಮ ಇನ್ನೊಂದೇನೋ ಹೆಸರು ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಒಬ್ಬರು ಹಿಂಗೆ ಕಾಲ್ದಮ್ಮ ಆ ರೀತಿ ಎಲ್ಲ ಇಡಬೇಡಿ ಅಂತ ಯೋಚನೆ ಮಾಡ್ತಿದ್ರೆ ಪ್ರೀತಿ ಪುಟ್ಟ ಹೇಳ್ತಾ ಇರ್ತಾಳೆ, ಅಮ್ಮಂದೇ ತಾನೇ ಬ್ರ್ಯಾಂಡ್, ಹಾಗೆ ಅಮ್ಮನ ಹೆಸರು ಇಟ್ಬಿಟ್ಟು ಕೋಳ್ಬಳೆ ಚಕ್ಲಿ ಹಣ್ಣಿಪ್ಪರ್ಸ್ ಅಂತ ಹೇಳೋಣ ಅಂತ ಅಂದಾಗ ಐಡಿಯಾನು ಸೂಪರ್ ಆಗಿದೆ. ಇದ್ರ ಜೊತೆ ಎಲ್ಲರೂ ಸಹ ಸಣ್ಣ ಹೆಸರು ಹಾಗೆ ಡಾಟರ್ ಹೆಸರೆಲ್ಲ ಸೇರಿಸ್ಕೋತಾರೆ. ಈ ಮನೇಲಿ ಹೆಣ್ಮಕ್ಳು ತಾನೇ ಬಿಸ್ನೆಸ್ ಮಾಡ್ತಾ ಇರೋದು, ಹಾಗಾಗಿ ಪದ್ಮ ಅಂಡ್ ಡಾಟರ್ಸ್ ಅಂತ ಸೇರ್ಸೋಣ ಅಂತ ವಂಶಿ ಹೇಳಿದಾಗ ಹೆಸರು ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಖುಷಿ ಪಡ್ತಾ ಇದ್ರೆ ಕುಮಾರ ಹೆಸರು ತುಂಬ ಚೆನ್ನಾಗಿದೆ, ನಿಮಗೆಲ್ಲ ಓಕೆನಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪದ್ಮ ನನ್ನ ಹೆಸರು ಬೇಡಪ್ಪ ಬೇರೆ ಏನಾದರೂ ಹೆಸರಿಡಿ ಅಂತ ಅಂದಾಗ ಈ ಕಡೆ ಗೀತನೂ ಸಹ ಡಾಟರ್ಸ್ ಎಲ್ಲ ಬೇಡ ಅಂತ ಅಂದಾಗ ವಂಶಿ ಅರ್ಥ ಮಾಡಿಸ್ತಾ ಇರ್ತಾನೆ. ಯಾಕೆ ಈ ರೀತಿ ಅಂದ್ಕೊಂಡಿದ್ದೀರಾ, ನೀವು 4 ಜನ, ನಿಮ್ಮ ಅಪ್ಪನಿಗೆ ದೊಡ್ಡ ಆಸ್ತಿ, ಅವರೆಷ್ಟು ನಿಮ್ಮನ್ನು ಇಷ್ಟಪಟ್ಟು ಕಷ್ಟಪಟ್ಟು ಸಾಕಿದ್ದಾರೆ, ಇಂಥ ಹೆಣ್ಮಕ್ಳು ಅಮ್ಮನಿಗೆ ಸಹಾಯ ಮಾಡಿ ಈ ಥರ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಪ್ರಪಂಚಕ್ಕೆ ಗೊತ್ತಾಗುತ್ತೆ, ಹಾಗೆ ನಿಮ್ಮಿಂದ 4 ಜನ ಹೆಣ್ಮಕ್ಳಿಗೆ ಒಳ್ಳೆಯದಾಗುತ್ತೆ ಅಂತ ವಂಶಿ ಮತ್ತು ಕುಮಾರ ಅರ್ಥ ಮಾಡ್ತಿರ್ಬೇಕಾದ್ರೆ ಸ್ವಾತಿ ಹೇಳ್ತಾ ಇರ್ತಾಳೆ, ಹೌದಮ್ಮ ತುಂಬ ಚೆನ್ನಾಗಿದೆ, ಪದ್ಮ ಆ್ಯಂಡ್ ಡಾಟರ್ಸ್ ಅಂತ ಇಟ್ಬೇಡ, ತುಂಬ ಚೆನ್ನಾಗಿದೆ, ಒಪ್ಕೊ ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ. ಹಾಗೆ ಪದ್ಮ ನನ್ನನ್ನು ಫೋರ್ಸ್ ಮಾಡಬೇಡ ಕಣೆ, ನನ್ನ ಹತ್ರ ಇಡೋದು ನನಗೆ ಇಷ್ಟ ಇಲ್ಲ, ನಿಮ್ಮ ಅಪ್ಪನ ಹೆಸರು ಇಟ್ಬೇಡ ಕಣೆ, ವಸುದೇವ ಆ್ಯಂಡ್ ಡಾಟರ್ಸ್ ಅಂತ ಇಟ್ಬಿಡೋಣ, ಅವರೇ ಇಷ್ಟೆಲ್ಲ ಆಸೆ ಪಟ್ಟಿದ್ದು, ಅವ್ರ ಹೆಸರಲ್ಲೇ ಒಂದು ಶಕ್ತಿ ಇದೆ, ಅದೇ ನಮ್ಮನ್ನು ಕಾಪಾಡ್ತಿರೋದು ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಇಷ್ಟ ಆಗ್ತಾ ಇರುತ್ತೆ. ಹಾಗೆ ಬಿಸ್ನೆಸ್ ಸಕ್ಸಸ್ ಆಯಿತು ಅಂತ ಅಂದರೆ ನಿಮ್ಮಪ್ಪನ ಹೆಸರು ಶಾಶ್ವತವಾಗಿ ಉಳಿಯುತ್ತೆ ಕಣೆ ಅಂತ ಅಂದಾಗ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಸ್ವಾತಿ ಅಮ್ಮನಿಗೆ ಧೈರ್ಯ ತುಂಬ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಯಾರನ್ನ ಮಾಡಲ್ ಆಗಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಮೇಘ ಹೇಳ್ತಾ ಇರ್ತಾಳೆ, ಒಂದು ಕೆಲಸ ಮಾಡೋಣ, ಅಜ್ಜಿನ ಮಾಡಲ್ ಆಗಿ ಮಾಡೋಣ, ಈ ಕೈಲಿ ಚಕ್ಲಿ ಈ ಕಡೆ ಕೋಡ್ಬಳೆ ಕೊಟ್ಟು ಫ್ಯಾಷನ್ ಶೋ ಥರ ನಡೆಸಿದ್ರೆ ತುಂಬ ಚೆನ್ನಾಗಿ ಇಟ್ಟಾಗುತ್ತೆ ನಮ್ಮ ಬಿಸ್ನೆಸ್ ಅಂತ ಅಂದಾಗ ಅಜ್ಜಿ ಬೈತಾ ಇರ್ತಾರೆ, ಏನೇ ನನಗೆ ದೇವರು ಹುಡ್ತಾಗಿಂದ ತಲೆಯಲ್ಲಿ 2 ಕೋಡು ಕೈಗೆ ಬಳೆ 2 ಕೊಟ್ಟು ಕಳಿಸಿದ್ದಾನೆ, ನನ್ನನ್ನು ಏನು ಅಂದ್ಕೊಂಡಿದ್ದೀಯ ಅಂತ ಅನ್ಬೇಕಾದ್ರೆ ಅಯ್ಯೋ ಅಜ್ಜಿ ಸುಮ್ಮನೆ ತಮಾಷೆಗಂತ ರೇಗಿಸ್ತೆ ಅಷ್ಟೇ ಅಂತ ಅಂದಾಗ ಸುಮ್ಮನೆ ಇರಿ, ಕಿತ್ತಾಡಬೇಡಿ, ಈಗ ಯಾರನ್ನ ಮಾಡಲ್ ಮಾಡೋದು ಹೇಳಿ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಹಾಗೆ ಕುಮಾರ ಓಡೋಡಿ ಬಂದು ನಾನೇ ಮಾಡಲ್ ಆಗ್ತೀನಿ ಸ್ವಾತಿ, ಗೀತಾ ಏನು ಗೊತ್ತಾ, ಹೇಗಿದ್ರು ಮೇಘನ ಹತ್ರ ಒಳ್ಳೆ ಚೆನ್ನಾಗಿರೋ ಕೊಡೋ ಫೋಟೋ ಇದೆ, ನಾವು ಫೋಟೋ ತೆಕ್ಕೊಳ್ಳೋಣ, ಹಾಗೆ ಗಾರ್ಡನಲ್ಲಿ ಫೋಸ್ ಕೊಡ್ತೀನಿ, ಇಲ್ಲಾಂದರೆ ನನ್ನ ಫ್ರೆಂಡ್ ಹತ್ರ ಒಳ್ಳೆ ಕೋಟ್ ಇದೆ ಅದನ್ನು ಹಾಕೋ ಬರ್ತೀನಿ, ನಾನೇ ಮಾಡಲ್ ಆಗ್ತೀನಿ ಅಂತ ಅಂದಾಗ ಅಯ್ಯೋ ಮಾವ ನಿಮ್ಮ ಕೈಲಿ ಆಗಲ್ಲ ಬಿಡಿ ಅಂತ ಅಂದಾಗ ನಾನು ಚಂದ ಇಲ್ವಾ, ಹಾಗೆ ನೋಡೋಕೆ ಚೆನ್ನಾಗಿಲ್ವಾ, ಕದರಾಗಿಲ್ವಾ, ಇನ್ನೇನು ಕಮ್ಮಿ ಹೇಳು ಅಂತ ಅನ್ಬೇಕಾದ್ರೆ ಅದೆಲ್ಲ ಇದೆ, ಆದರೆ ಖಂಡಿತ ನೀವು ಮಾಡಲ್ ಆಗೋಕ್ಕಾಗಲ್ಲ ಅಂತ ಗೀತಾ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪದ್ಮ ಹೇಳ್ತಾ ಇರ್ತಾರೆ, ಮಾಡಲ್ ಎಲ್ಲ ನಮಗೆ ಏನಕ್ಕೆ ಬೇಕು, ಪಟ್ಟಣದಲ್ಲೆಲ್ಲ ಕಟ್ಬಿಟ್ಟು ಕೋಡ್ಬಳೆ ಚಕ್ಲಿ ಎಲ್ಲ ಕೊಟ್ಟರೆ ವ್ಯಾಪಾರ ಆಗಲ್ವಾ ಅಂತ ಅಂದಾಗ ನಿನಗೆ ಗೊತ್ತಿಲ್ಲಮ್ಮ, ದೊಡ್ಡ ದೊಡ್ಡ ಬಿಸ್ನೆಸ್ಗಳೆಲ್ಲ ಈ ರೀತಿ ಮಾಡೋದು, ಮಾಡಲ್ ಇಟ್ಟಿದ್ರೆ ಸಿಕ್ಕಾಬಟ್ಟೆ ವ್ಯಾಪಾರ ಆಗುತ್ತೆ ಅಂತ ಅನ್ಬೇಕಾದ್ರೆ ಅದಕ್ಕೆಲ್ಲ ದುಡ್ಡು ಎಲ್ಲಿ ಹೊಂದ್ಸೋದು ಅಂತ ಗೀತಾ ಕೇಳ್ತಿರ್ಬೇಕಾದ್ರೆ ಪ್ರೊಫೆಷನಲ್ ಆಗಿ ಒಂದು ಮಾಡಲ್ನ ನಾನೇ ಹುಡುಕ್ತೀನಿ, ಅಷ್ಟಕ್ಕೂ ಮನೇಲಿ ಹೇಳಿ ಬಂದಿಲ್ಲ, ನಾನು ಇವಾಗ ಹೋಗಿ ಆಮೇಲೆ ಬರ್ತೀನಿ ಅಂತ ಸ್ವಾತಿ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಸ್ವಾತಿ ಮನೆಗೆ ಬಂದು ಎಲ್ಲನೂ ಫೋಟೋಶೂಟ್ ಮಾಡ್ತಾ ಇರ್ತಾಳೆ. ಹಾಗೆ ಮಾಡಲ್ ಅಂದರೆ ಯಾವ ರೀತಿ ಇರಬೇಕು ಅಂತ ಎಲ್ಲ ಫೋಟೋಶೂಟ್ ಮಾಡ್ತಿರ್ಬೇಕಾದ್ರೆ ಅಜ್ಜಿ ತಾತ ಪೇಪರ್ನ ಊದ್ಕೊಂಡು ನಗಾಡ್ತಾ ಇರ್ತಾರೆ. ಅಜ್ಜಿ ಕಣ್ಣೇ ಕಾಣಿಸಲ್ಲ ಕಣ್ರಿ ಅಂತ ಅನ್ಬೇಕಾದ್ರೆ ಅಲ್ಲ ಕಣೆ, ನಿನಗೆ 60 ವರ್ಷ ಇದೆ ಕಣೆ, ಇನ್ನೂ 18 ವರ್ಷ ಅಲ್ಲ, ಕನ್ನಡಕ ಹಾಕೊಂಡು ಹೋದೆ ಅಂತ ತಾತ ರೇಗಿಸ್ತಾ ಇರಬೇಕಾದ್ರೆ ಅಜ್ಜಿ ಊರಿ ನನಗಿವಾಗ ಗೊತ್ತಾಯಿತು ನನಗೆ ವಯಸ್ಸಾಗಿದೆ ಅಂತ ಹೇಳ್ಕೊಂಡು ಜೋಕ್ ಮಾಡ್ತಿರ್ಬೇಕಾದ್ರೆ ಇವಳು ಫೋಟೋಶೂಟ್ನ ಮಾಡ್ತಾ ಇರ್ತಾಳೆ. ಯಾಕಮ್ಮ ಸ್ವಾತಿ ಫೋಟೋ ತೆಗಿತಿದ್ಯಾ ಅಂತ ಅಂದಾಗ ಮಾಡಲ್ ಮಾಡ್ತೀನಿ, ಇಬ್ಬರು ಒಟ್ಟಿಗೆ ಕೂತ್ಕೊಳ್ಳಿ ಅಂತ ಇಬ್ಬರದು ಫೋಟೋಶೂಟ್ ಮಾಡ್ತಿರ್ಬೇಕಾದ್ರೆ ನಾವು ಓಲ್ಡ್ ಮಾಡಲು ಸ್ವಾತಿ, ನಮ್ಮನ್ನ ಮಾಡಲ್ ಮಾಡಬೇಡ, ಮಾಡಲ್ ಅಂದರೆ ಯಾವ ರೀತಿ ಗೊತ್ತಾ ಇರಬೇಕು, ಹೆಂಗಾಗಿರಬೇಕು, ನೋಡೋಕ್ಕೆ ತುಂಬ ಸಖತ್ತಾಗಿರಬೇಕು, ಹ್ಯಾಂಡ್ಸಮ್ ಆಗಿರಬೇಕು, ಆ ರೀತಿ ಇರೋರನ್ನ ಮಾಡಲ್ ಮಾಡು ಅಂತ ಗಣಪತಿ ತಾತ ಹೇಳ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ವಂಶಿ ತುಂಬ ಚೆನ್ನಾಗಿ ಹ್ಯಾಂಡ್ಸಮ್ ಆಗಿ ರೆಡಿಯಾಗಿ ಬಂದು ಆಫೀಸಿಗೆ ಹೊರಟು ಹೋಗ್ತಾ ಇರೋದನ್ನ ನೋಡಿ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸ್ವಾತಿ ವಂಶಿನ ನೋಡಿ ಕಳೆದೋಗ್ಬಿಡ್ತಾಳೆ. ಹಾಗೆ ವಂಶಿ ಕಾರ್ ಹತ್ತಿ ಆಫೀಸಿಗೆ ಹೋಗ್ತಾ ಇರಬೇಕಾದ್ರೆ ಗಣಪತಿ ತಾತ ಭವಾನಿ ಅಜ್ಜಿ ಹೇಳ್ತಾ ಇರ್ತಾರೆ, ಮಾಡಲ್ ಅಂತಂದರೆ ನಮ್ಮ ವಂಶಿ ಥರ ಇರಬೇಕು, ಅವನೇ ಪರ್ಫೆಕ್ಟ್ ಮಾಡಲ್ ಅಂತ ಅಂದಾಗ ಹೌದು ತಾತ, ನಮ್ಮ ಬ್ರ್ಯಾಂಡ್ಗೆ ಇವರೇ ಪರ್ಫೆಕ್ಟ್ ಮಾಡಲ್ ಅಂತ ಸ್ವಾತಿ ಹಿಡ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಪದ್ಮ ಸ್ವಲ್ಪ ಕೋಡ್ಬಳೆ ಹಪ್ಪಳ ಮಾಡ್ತಾ ಇರಬೇಕಾದ್ರೆ ಅಂಗಡಿಯಿಂದ ಕುಮಾರ ಗೀತಾ ಬರ್ತಾರೆ. ಏನು ಕುಮಾರ, ಏನು ಗೀತಾ ಇಷ್ಟು ಬೇಗ ಬಂದಿದ್ದೀರಾ ಅಂತ ಅಂದಾಗ ಅಯ್ಯೋ ಏನು ಗೊತ್ತಾ ಅತ್ತೆ, ನೀವು ಮಾಡೋ ಕೋಡ್ಬಳೆ ಮತ್ತು ಹಪ್ಳದ ಸ್ಮೆಲ್ಲು ಘಮ ಘಮ ಅಂತಿತ್ತು, ಅದಕ್ಕೆ ಬಂದ್ವಿ ಅಂತ ಅನ್ಬೇಕಾದ್ರೆ ಇಲ್ಲ ಏನಿಲ್ಲ ಅಮ್ಮ, ಹೊಟ್ಟೆ ಹಸಿವು ಅಂತ ಮಾವ ಅಂದರು, ಅದಕ್ಕೋಸ್ಕರ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಸರಿ ಕೈಕಾಲು ಮುಖ ತಗೊಬನ್ನಿ ಊಟ ಬಡಿಸ್ತೀನಿ ಅಂತ ಪದ್ಮ ಹೇಳ್ತಾ ಇದ್ರೆ ಅಷ್ಟೊತ್ತಿಗೆ ಸ್ವಾತಿ ಮನೆಗೆ ಬರ್ತಾಳೆ. ಪ್ರೀತಿ ಪುಟ್ಟ ಅಮ್ಮ ಅಕ್ಕ ಬಂದ್ಲು ಅಂತ ಅಂದಾಗ ಇಷ್ಟೊತ್ತಿನಲ್ಲಿ ಬಂದಿದ್ಯಾ ಅಂತ ಅನ್ಬೇಕಾದ್ರೆ ಪಕ್ಕದ ಮನೇಲಿರೋ ನನಗೆ ಎಷ್ಟೊತ್ತಿನಲ್ಲಾದ್ರೂ ಏನೋ ವಿಷಯ ಹೇಳಬೇಕು ಅದಕ್ಕೆ ಬಂದೆ ಅಂತ ಅಂದಾಗ ಏನು ವಿಷಯಮ್ಮ ಅಂತ ಅಂದಾಗ ನಮಗೊಬ್ರು ಮಾಡಲ್ ಸಿಕ್ಕಿದ್ರು ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಪದ್ಮ ಹಾಗಾದರೆ ಅವರಿಗೆ ಜಾಸ್ತಿ ದುಡ್ಡು ಕೊಡಬೇಕಾ, ಎಷ್ಟು ಕೇಳಿದ್ರು ಅಂತ ಅಂದಾಗ ಏನು ಕೇಳಿಲ್ಲ, ಅವರು ಫ್ರೀಯಾಗಿ ಮಾಡಿಕೊಡ್ತಾರೆ ಅಂತ ಅಂದಾಗ
ಏನು ಫ್ರೀಯಾಗಿ ಅಷ್ಟಕ್ಕೂ ಯಾರು ಅಂತ ಅಂದಾಗ ನಿಮಗೆಲ್ಲ ತುಂಬಾ ಪರಿಚಯ ಇದೆ, ಯಾರಂತ ಗೆಸ್ ಮಾಡಿ ಅಂತ ಅಂದಾಗ ಕುಮಾರ ಕ್ಯೂರಿಯಾಸಿಟಿನ ತಡ್ಕೊಳಕ್ಕಾಗ್ತಿಲ್ಲ, ಪ್ಲೀಸ್ ಬೇಗ ಬೇಗ ಹೇಳು ಅಂತ ಅಂದಾಗ ಮಾಡೆಲ್ ಬೇರೆ ಯಾರು ಅಲ್ಲ ವಂಶಿ ಅವ್ರನ್ನ ಮಾಡಬೇಡ ಅಂತ ಅಂದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ. ಪದ್ಮ ಮಾತ್ರ ವಂಶಿ ಅವರ ಬೇಡ ಬೇಡ ಅಂತ ಅನ್ಬೇಕಾದ್ರೆ ಈ ವಿಷಯ ಅಷ್ಟಕ್ಕೂ ಅವ್ರಿಗೆ ಗೊತ್ತಾ ಅಂತ ಅಂದಾಗ ನಾನು ಹೇಳಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಹಾಗಾದರೆ ಬೇಡ ಅಂತ ಗೀತಾ ಕುಮಾರ ಹೇಳ್ತಿರ್ಬೇಕಾದ್ರೆ ನೀವು ತಲೆ ಕೆಡಿಸ್ಕೋಬೇಡಿ, ಖಂಡಿತ ನಾನು ಇದನ್ನೆಲ್ಲ ಎಲ್ಲ ಮ್ಯಾನೇಜ್ ಮಾಡ್ತೀನಿ, ವಂಶಿ ಅವ್ರನ್ನ ನಾವು ಮಾಡಲಾಗಿ ಮಾಡೋಣ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಏನೊಂದು ಕಡೆ ವಂಶಿ ಆಫೀಸಿಂದ ಬಂದು ಸ್ವಾತಿನ ಹುಡುಕ್ತಾ ಇರ್ತಾನೆ. ಸ್ವಾತಿ ಸಿಕ್ತಿದ್ದ ಕಾರಣಕ್ಕೆ ಅಮ್ಮನ ಮನೆ ಹತ್ರ ಇರ್ಬೋದೇನೋ ಅಂತ ಈಚೆ ವಾಕ್ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಸ್ವಾತಿ ಬರ್ತಾಳೆ. ಅಷ್ಟಕ್ಕೂ ನೀವೇನು ಈ ಮನೆ ಹತ್ರ ವಾಕ್ ಮಾಡ್ತಿದ್ದೀರಾ ಅಂತ ಅಂದಾಗ ನಿನ್ನನ್ನು ಮನೆ ತುಂಬ ಹುಡ್ಕೊಂಡು ಬಂದೆ, ನೀನೆಲ್ಲೂ ಕಾಣಲಿಲ್ಲ, ಬಹುಶಃ ಇಲ್ಲಿರ್ಬೋದು ಅಂತ ಬಂದೆ ಅಂತ ಅಂದಾಗ ಇಲ್ಲ ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಾ, ಬಂಗಾರ ನೆನಪಿಸ್ಕೊಂಡು ಈ ಮನೆ ಹತ್ರ ಬಂದು ವಾಕ್ ಮಾಡ್ತಿದ್ದೀರಾ ಅಂತ ರೇಗಿಸ್ತಾ ಇರ್ತಾಳೆ. ಮೂರೊತ್ತು ಅವಳ ಬಗ್ಗೆ ಯೋಚನೆ ಮಾಡೋಕ್ಕೆ ನನಗೇನು ಕೆಲಸ ಇಲ್ವೇನೆ, ಅಷ್ಟಕ್ಕೂ ನೀನೇನಕ್ಕೆ ಬಂದೆ ಅದನ್ನ ಹೇಳು ಅಂತ ವಂಶಿ ಬೈತಾ ಇರ್ತಾನೆ. ಹಾಗೆ ಸ್ವಾತಿ ಹೇಳ್ತಿರ್ತಾಳೆ, ಚಿಕ್ಕ ವಯಸ್ಸಿಂದ ನಾನು ಫೋಟೋಗ್ರಾಫರ್ ಆಗಬೇಕನ್ನೋ ಆಸೆ ಇತ್ತು, ಆದರೆ ಆಗಲಿಲ್ಲ ಅಂತ ಅಂದಾಗ ನೀನು ಹೇಗಿದ್ದು ಅರ್ನ್ ಮಾಡ್ತಿದ್ದೀಯಲ್ವ, ಒಂದು ಕ್ಯಾಮ್ರಾ ತಗೋ, ಫೋಟೋ ಶೂಟ್ ಮಾಡೋದನ್ನು ಶುರು ಮಾಡು ಅಂತ ಅಂದಾಗ ಅದೆಲ್ಲ ದೊಡ್ಡ ವಿಷಯ ಬಿಡಿ, ನನ್ನ ಕೈಲಿ ಆಗಲ್ಲ ಅಂತ ಅಂದಾಗ ಇನ್ನೇನು ಅಂತ ಅಂದಾಗ ಈಗೊಂದು ನಾನು ಏನೋ ಒಂದು ಹೇಳ್ತೀನಿ ನೀವು ಕಿರ್ಚಾಡಬೇಡಿ ಅಂತ ಅಂದಾಗ ಕಿರ್ಚಾಡೋ ವಿಷಯ ಆದರೆ ಕಿರ್ಚಾಡ್ತೀನಿ, ಅದೇನು ಮೊದಲು ಹೇಳು ಅಂತ ಸ್ವಾತಿಗೆ ಬೈತಾ ಇರ್ತಾನೆ. ಹೀಗೆ ಮತ್ತೆ ಸ್ವಾತಿ ಹೇಳ್ತಾ ಇರ್ತಾಳೆ, ಆಫೀಸಲ್ಲಿ ಲ್ಯಾಪ್ಟಾಪಲ್ಲಿ ಇರೋ ಫೋಟೋ ತುಂಬ ಹಳೇದಾಗಿದೆ, ಸೊ ಹಂಗಾಗಿ ಹೊಸ್ದಾಗಿ ಫೋಟೋ ತೆಗಿತೀನಿ, ನೀವು ರೆಡಿಯಾಗಿ ಬನ್ನಿ ಅಂತ ಅಂದಾಗ ಪರವಾಗಿಲ್ಲ ನಂದು ಹಳೆ ಫೋಟೋ ಇರಲಿ ಅಂತ ಅಂದಾಗ ಇಲ್ಲ ಇಲ್ಲ ಹೊಸ ಫೋಟೋ ಹಾಕಿರಬೇಕು, ಅದನ್ನ ನೋಡಿ ಎಲ್ಲರೂ ಸಹ ಇಂಪ್ರೆಸ್ ಆಗಬೇಕು, ಪ್ಲೀಸ್ ಪ್ಲೀಸ್ ಒಪ್ಕೊಳ್ಳಿ ವಂಶಿ ಅವರೇ ಅಂತ ಅಂದಾಗ ನೀನು ಹೇಳೋದು ಕರೆಕ್ಟ್ ಆಗಿದೆ, ಫೋಟೋಶೂಟ್ ಮಾಡಿಸ್ಕೊಳ್ಳೋಕ್ಕೆ ಎಲ್ಲಿಗೆ ಹೋಗೋಣ ಅಂತ ಅಂದಾಗ ಎಲ್ಲೂ ಬೇಡ ನಾನೇ ತೆಗಿತೀನಿ, ತುಂಬ ಚೆನ್ನಾಗಿ ತೆಗಿತೀನಿ, ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ ಯಾಕೋ ಮನಸ್ಸು ಬೇಡ ಬೇಡ ಅಂತ ಹೇಳ್ತಾ ಇದೆ, ಆದರೂ ಪರವಾಗಿಲ್ಲ ನಿನಗೋಸ್ಕರ ನಾನು ಒಪ್ಕೋತೀನಿ ಫೋಟೋಶೂಟ್ ಮಾಡಿಸ್ಕೊಳ್ಳೋಕ್ಕೆ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ ನೀವು ಯಾವ ಮಾಡಲ್ಗಿಂತ ಕಮ್ಮಿ ಇಲ್ಲ ಬಿಡ್ರಿ, ಆದಷ್ಟು ಬೇಗ ಬರ್ತೀನಿ, ಒಂದು ನಿಮಿಷ ನೀವು ಇಲ್ಲೇ ವಾಕ್ ಮಾಡಿ ಅಂತ ಒಳಗಡೆ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಇವಳೊಂಥರ ದೊಡ್ಡ ಲೂಸು ಅಂತ ವಂಶಿ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಬೆಳಗ್ಗೆದ್ದಾಗ ಎಲ್ಲಿ ಫೋಟೋಶೂಟ್ ಮಾಡೋದು ಅಂತ ಸ್ವಾತಿ ಪ್ಲೇಸ್ನ ಹುಡುಕ್ತಿರ್ಬೇಕಾದ್ರೆ ರಾಗಿನೇ ಅವಳನ್ನ ಅಬ್ಸರ್ವ್ ಮಾಡಿ ಇವಳಿಗೇನಾದರೂ ಒಂದು ತೊಂದರೆ ಕೊಡಲೇಬೇಕು, ಬಂದಾಗಿಂದ ತುಂಬ ಆರಾಮಾಗಿದ್ದಾಳೆ, ಏನು ಮಾಡೋಣ ಇಲ್ಲ ಅಂತಂದರೆ ನನಗೆ ನಿದ್ದೆ ಬರಲ್ಲ, ಏನಾದರೂ ಪ್ಲ್ಯಾನ್ ಮಾಡಬೇಕಂತ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.